ಒಂದು ಕಾಲದಲ್ಲಿ ಪ್ರಾಚೀನ ಕರ್ನಾಟಕದ ಹಸಿರದ ಪ್ರದೇಶಗಳಲ್ಲಿ ವಿಷ್ಣುವರ್ಧನ ಅಂತಹ ಮಹಾನ್ ಮತ್ತು ಧೈರ್ಯಶಾಲಿ ರಾಜನೊಬ್ಬನಿದ್ದನು. ಅವನು ಹೊಯ್ಸಳ ವಂಶದ ಸದಸ್ಯನಾಗಿದ್ದು, ಹೊಯ್ಸಳ ಸಾಮ್ರಾಜ್ಯವು ಕಲೆಯು, ಸಂಸ್ಕೃತಿಯು ಮತ್ತು ಸೈನಿಕ ಶಕ್ತಿಯುಳ್ಳ ರಾಜತಂತ್ರದ ಸಾರಥಿಯಾಗಿ ಪರಿಗಣಿಸಲ್ಪಟ್ಟಿತ್ತು. ಈ ಕತೆ ರಾಜನ ಸಾಮ್ರಾಜ್ಯದ ಉತ್ಥಾನ ಅಥವಾ ಅದರಿಂದ ಉತ್ಖನಿತವಾದ ಕಲೆಯ ಮತ್ತು ಶಿಲ್ಪದ ಬಗ್ಗೆ ಅಲ್ಲ, ಬದಲಾಗಿ ಅದು ಗೌರವ, ಪ್ರೀತಿಯ ಮತ್ತು ದರೆಯ ಹೆಮ್ಮೆಯ ಕತೆ. ವಿಷ್ಣುವರ್ಧನನು ಒಂದು ಪ್ರಬಲ ಸಾಮ್ರಾಜ್ಯದ ವಂಶದಲ್ಲಿಯೇ ಜನಿಸಿದ್ದ. ಆದರೆ ಅವನ ರಾಜ್ಯ ನಿತ್ಯವೂ ಶಾಂತವಲ್ಲದಿದ್ದರೂ ಅವನು ತನ್ನ ರಾಜಕೀಯ ಮತ್ತು ಸೈನಿಕ ಸಾಮರ್ಥ್ಯದ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸು ಮಾಡುತ್ತಲೇ ಇದ್ದ. ಅವನು ಸ್ಥಿರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಲು ರಾಜಕೀಯ ವಿಚಾರದಲ್ಲಿ ಧೈರ್ಯವುಳ್ಳ ತಂತ್ರಗಳನ್ನು ಉಪಯೋಗಿಸಿ ತನ್ನ ನಾಗರಿಕರನ್ನು ಸಂರಕ್ಷಿಸಲು ಸಮರದ ಹೊತ್ತಿತ್ತು. ಒಂದು ಹೋರಾಟದ ವೇಳೆ ವಿಷ್ಣುವರ್ಧನನು ತಾನು ಗೆದ್ದ ಅತ್ಯಂತ ಶಕ್ತಿಶಾಲಿ, ಶೂರನಾದ ರಾಜೇಂದ್ರ ಎಂಬ ಯುವ ಯೋಧನನ್ನು ಬಂಧಿಸಿತು. ರಾಜೇಂದ್ರವು ಕೇವಲ ಸೈನಿಕವಲ್ಲ, ಅವನು ಅತ್ಯುತ್ತಮ ತಂತ್ರಜ್ಞ ಮತ್ತು ಬಾಣಧಾರಿ ಎಂಬುದು ಪ್ರಸಿದ್ಧವಾಗಿತ್ತು. ಅವನ ನಿಷ್ಠೆ ಪ್ರಾಥಮಿಕವಾಗಿ ತನ್ನ ಕುಟುಂಬವನ್ನು ಮತ್ತು ಹೊತ್ತಿರುವ ಭೂಮಿಯನ್ನು ರಕ್ಷಿಸುವುದು. ಒಂದು ಸಂಜೆ ಹೋರಾಟವು ಕಠಿಣವಾಗಿ ನಡೆಯುತ್ತಿದೆಯಾದರೂ ವಿಷ್ಣುವರ್ಧನನು ರಾಜೇಂದ್ರನನ್ನು ಬಂಧಿಸಿದ ನಂತರ ಅವನು ಆ ಯೋಧನ ಸೈನಿಕ ಕೌಶಲ್ಯವನ್ನು ಗಮನಿಸಿದನು. ಅವನು ಅವನನ್ನು ಅಂತೆಯೇ ವಧೆ ಮಾಡುವ ಬದಲು ಅವನಿಂದ ತಂತ್ರಜ್ಞಾನಗಳನ್ನು ಪಡೆದುಕೊಳ್ಳಲು ಇಚ್ಛಿಸುವನು. ರಾಜೇಂದ್ರನು ಆರಂಭದಲ್ಲಿ ವಿರೋಧಿಸಿದರೂ ವಿಷ್ಣುವರ್ಧನನ ದೃಷ್ಟಿಯಲ್ಲಿ ದೇಶವನ್ನು ಸಾಮರಸ್ಯವಾಗಿ ಹೊಂದಾಣಿಕೆಯಾಗಿಸಲು ಅವನು ಕೇಳಿದ ಮಾತುಗಳು ಅವನ ಮನಸ್ಸು ಬದಲಾಗಿಸಿದವು. ಮಾದರಿಯಾಗಿ ವಿಜಯಕ್ಕಾಗಿ ಪರಸ್ಪರ ಹೋರಾಡಿದ ಅವರು ಶಕ್ತಿಶಾಲಿಯಾದ ಸ್ನೇಹಿತರು ಮತ್ತು ಪರಸ್ಪರ ಗೌರವಿಸಿದವರಾಗಿದ್ದರು. ರಾಜೇಂದ್ರ ಎಂದಿಗೂ ವಿಷ್ಣುವರ್ಧನನ ದೃಷ್ಟಿಕೋನವನ್ನು ಗ್ರಹಿಸಿ ಅವನಿಗಿಂತ ಹೆಚ್ಚು ವಾಸ್ತವಿಕನಾಗಿ ತಮ್ಮ ದೇಶದ ಭದ್ರತೆಗೆ ನಿಷ್ಠಿತನಾಗಿದ್ದನು. ಅದು ಬೆಳೆದ ಸಮಯದಲ್ಲಿ ಹೊಯ್ಸಳ ಸಾಮ್ರಾಜ್ಯವು ದೈವಿಕರಂತೆ ಆಳ್ವಿಕವಾಗಿ ಪ್ರಭಾವವನ್ನು ಕಲ್ಪಿಸಿತು. ಆಗ ಅವರು ಧೈರ್ಯದಿಂದ ರಾಜನ ಆಡಳಿತವನ್ನು ಸಾಧಿಸಿದರು ಮತ್ತು ಅವರ ಸ್ವರ್ಣಕಾಲ ಹೊಯ್ಸಳ ಶೈಲಿಯ ಕಲೆಯ ಪರಮಾವಧಿಯಲ್ಲಿದ್ದಿತು. ಸಮಯ ಕಳೆದಂತೆ ವಿಷ್ಣುವರ್ಧನನು ಹೀನಾಯವಾಗಿ ಕಾಲದಲ್ಲಿ ಹಾರಿದನು, ಆದರೆ ಅವನ ಹೊಯ್ಸಳ ರಾಜವಂಶದ ಹತ್ತಿರ ಯಾವುದೇ ಮರೆಯಾಗಿದ್ದನು. ಅವನು ಕೊಟ್ಟ ಉತ್ಸಾಹ ಮತ್ತು ಮಾನವೀಯ ಸಂತೋಷವೇ ಹೊಯ್ಸಳರ ಕಾಲಾವಧಿಯ ಶ್ರೇಷ್ಠ ಮೊತ್ತವನ್ನು ಕಲ್ಪಿಸಿತು. ಅವನ ಹಿರಿಮೆ, ರಾಜನ ಧೈರ್ಯವು, ಧರ್ಮದ ಮೂಲಕ ಅಪೂರ್ವತೆಯ ಕಲೆಯು ಮುಂದುವರಿದು ಹೊಯ್ಸಳ ಕಾಲಚಕ್ರವನ್ನು ಉಜ್ವಲಗೊಳಿಸಿತು.